ಅಮ್ಮ, ಅಪ್ಪ ಮಳೆಯಲ್ಲಿ ನಿಂತ ಇದ್ದಾರೆ. ಏನಿಲ್ ಬಿಡೆ, ಅಪ್ಪ ಆ ಮನುಷ್ಯ ಎಲ್ಲಿ ಹೋಗಿರ್ತಾಳಮ್ಮ? ನಂಗೆ ಗೊತ್ತು. ನಮ್ಮನ್ ಬಿಟ್ಟು ಅವಳು ಯಾವಾಗ್ಲೂ ಒಬ್ಳೇ ಹೋಗ್ಲಿಲ್ಲ. ಸ್ನೇಹಿತರು ಕೂಡ ಯಾರಿಲ್ಲ. ಒಂದ್ ವೇಳೆ ಯಾವ್ದಾದ್ರು ಬೇಡದ ವಿಷಯದಲ್ಲಿ ಸಿಕ್ಕಾಕೊಂಡ್ಲ? ಅವನೇ ಅವಳನ್ನ ಹೋಗ್ಬಿಟ್ಟಿದ್ದು. ಅಮ್ಮ, ಅವಳ ಬಗ್ಗೆ ಈ ತರ ಮಾತಾಡೋಕೆ ನಿಮ್ಗೆ ಹೇಗ್ ಮನ್ಸ್ ಬರುತ್ತೆ? ನೀನೇ ಅಲ್ಲಮ್ಮ ಹೇಳ್ದೆ, ಚಿಕ್ಕ ಮಗುವಾದ ನನ್ನನ್ನು ಹಿಡ್ಕೊಂಡು ರೈಲ್ವೆ ಟ್ರ್ಯಾಕ್ ಅಲ್ಲಿ ಸಹಾಯಕ್ ಹೋದಾಗ ಅಪ್ಪನೇ ರಕ್ಷಿಸಿದ್ದು ಅಂತ, ನನ್ನನ್ನು ಅವರ ಸ್ವಂತ ಮಗಳಾಗಿ ಬೆಳೆಸಿದ್ರು ಅಂತ. ಅವರ ಬಗ್ಗೆನ ಹೀಗೆಲ್ಲ ಹೇಳಿದ್ದು? ಕರ್ಕೊಂಡ್ ಬಾ, ಕರ್ಕೊಂಡ್ ಬಾರೆ, ಹೋಗು. ಹಲೋ ಡಯಾನಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ತಗೊಳ್ಳಿ ಕಾಫಿ. ಸಕ್ಕರೆ ಎಷ್ಟು ಗೊತ್ತಿಲ್ಲ. ಹಾಗೆ ಅಭ್ಯಾಸ ಅಂತ ಏನಿಲ್ಲ. ಕೂತ್ಕೊಳ್ಳಿ. ಕೂತ್ಕೋಪ. ಹೇಗೆ, ನಿದ್ದೆ ಬಂತಾ? ನೀನು ಹೇಳೋಕ್ಕಿಂತ ಮುಂಚೆ 2 ಕೆಲಸ ನಾನು ಮಾಡಿದ್ದೀನಿ. ಒಂದು, ಡಯಾನಾಗೆ ಇರೋದಕ್ಕೆ ಜಾಗ. ನಮ್ಮ ಸ್ಟುಡಿಯೋಗೆ ಬರೋ ಆರ್ಟಿಸ್ಟ್ ಒಬ್ಬಳಿದ್ದಾಳೆ, ಕಾರ್ತಿಕಾ. ಅವಳ ಜೊತೆ ಪೇಯಿಂಗ್ ಗೆಸ್ಟ್ ಆಗಿ. ಹಾಗಾದ್ರೆ 2ನೇ ವಿಷಯ ಏನು? ಅದು ಒಂದು ತಮಾಷೆ. ಡಯಾನಾ, ಊಹೆ ಮಾಡು. ನಿನ್ನ ಮನೆಗೆ ನಾನೊಂದು ಕಾಲ್ ಮಾಡಿದೆ. ಲಿಸಾ ಫೋನ್ ತೆಗೆದ್ಲು. ನಾನು ಜೋಸೆಫ್ ಬೇಕು ಅಂತ ಅಂದೆ. ನಾನು ವಿಷಯನ ನಿನ್ನ ಅಪ್ಪನಿಗೆ ಹೇಳ್ದೆ. ಅವನಿಗೆ ನಂಬಿಕೆ ಬಂತು. ಹೀಗೆ ಮಾಡಿದ್ರೆ ಅವರು ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ರೆ ಮ್ಯಾನ್ ಮಿಸ್ಸಿಂಗ್ ಕೇಸ್ ಆಗತ್ತೆ. ತೊಂದರೆ ಏನೂ ಇಲ್ಲ, ಆದ್ರೂ ಯಾಕೆ ಅಂತ. ನನಗೂ ಭಯ ಆಗಿತ್ತು. ತುಂಬಾ ಧನ್ಯವಾದ ಸರ್. ಸ್ಯಾರಿ ಬ್ಲೌಸು ಒಣಗಿರುತ್ತಲ್ವಾ, ಸ್ನಾನ ಮಾಡಿ ಬದಲಾಯಿಸ್ಕೊ. ನಾವು ಹೊರಗಡೆ ಎಲ್ಲಾದ್ರೂ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ. ಇಲ್ಲೇ ಮಾಡಿದ್ರೆ ನಿನ್ನೆ ರಾತ್ರಿ ಇದೆ ರಿಪೀಟ್ ಆಗ್ಬಿಡುತ್ತೆ. ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ ಋಣ ಹೇಗ್ ತೀರ್ಸೋದು? 3 ಪೀಸ್ ಬ್ರೆಡ್ಡು, ಸ್ವಲ್ಪ ಬಟರ್ ಜಾಮ್, 1 ಮೊಟ್ಟೆ, ಅರ್ಧ ಗ್ಲಾಸ್ ಹಾಲು, ಒಂದು 22 ರೂಪಾಯಿ ಆಗ್ಬೋದು. ಕೆಲ್ಸ ಸಿಕ್ಕಿ ದುಡ್ಡು ಬಂದ ಕೊಟ್ರೆ ಸಾಕು. ಈ ಕಾರ್ತಿಕಾ ಅವ್ರ ಮನೇಲಿ ತುಂಬಾ ಜನ ಇರ್ತಾರೋ? ಒಬ್ಬ ಹಳೆಯ ನಟಿ ಇದ್ದಾಳೆ, ಅವಳ ಹೆಸರು ವಸಂತ ಅಂತ. ನಟಿ ಅಂತ ಅಂದ್ರೆ ಈಗಿನವರ ಭಾಷೆನಲ್ಲಿ ಹಳೆಯ ಉತ್ತಮ ನಟಿ. ಅವರ ಮಗಳ ಮಗಳು ಈ ಕಾರ್ತಿಕಾ. ಸಿನಿಮಾ ಲೋಕದಲ್ಲಿ ಸಾಗರದ ಹಾಗೆ ಅವರು ಗಂಟೆ ಬಾರಿಸ್ತಾ ಇರ್ತಾರೆ. ಲೋಲಾ, ಯಾಕೆ ಇಷ್ಟು ನಾಚಿಕೆ? ವಯಸ್ಸಾಯ್ತಾ? ಇಷ್ಟು ದಿನ ಲೀಲಾ ಅಂತ ಕೇಳಿಸ್ಕೊಂಡು ಅಭ್ಯಾಸ ಆಗೋಗಿತ್ತು. ಇಲ್ಲಿ ಆಯಾ ಆಗಿ ಸೇರಿದ ಮೇಲೆ ನೀವು ನಮ್ಮ ಹೆಸರು ಬದಲಾಯಿಸಿದ್ದು. ಲೋಲಾ ಅಂತ ಕೇಳಿಸ್ಕೊಂಡ್ರೆ ನನಗೆ ನಾಚಿಕೆ ಆಗತ್ತೆ. ಹೋ, ನನ್ಗೆ ಎಷ್ಟು ಕೂದ್ಲಿತ್ತು, ಇವಾಗ ಅದೂ ಇಲ್ಲ. ನಂಗೆ ಇದೇ ಅಭ್ಯಾಸ ಆಗೋಗಿದೆ. ಯಾರನ್ನ ನೋಡಿದ್ರು ಹೆಸರು ಬದಲಾಯಿಸ್ಬೇಕು ಅನ್ಸುತ್ತೆ. ಯಾರೂ ಮೋಸ ಆಗಿಲ್ಲ.
ಇವಾಗೆಲ್ಲ ಕಾರ್ತಿಕ ಜೊತೆ ಹೋಗ್ಬೇಕಾದ್ರೆ ನನ್ನನ್ನು ನಿಲ್ಲಿಸ್ಕೊಂಡಿರ್ತಾರೆ. ಎಲ್ಲಿ? ಫ್ರೇಮ್ ಅಲ್ಲಿ. ಓಹ್, ನನಗೆ ಭಯವಾಯ್ತು. ಹೋಗಿ ಮೇಡಮ್, ನಾನ್ ಆ ರೀತಿ ಎಲ್ಲ ಅಲ್ಲ. ಸಾಕು ನೀನ್ ಮಾತಾಡಿದ್ದು. ತಿಂಡಿ ರೆಡಿ ಮಾಡಿ ಟೇಬಲ್ ಮೇಲಿಡು, ಹೋಗು. ನಾನು ಇವಾಗ್ಲೇ ತರ್ತೀನಿ. ಅದು ಬಂದು ಒಂದ್ ವಿಷಯ ಕೇಳಲ್ಲ, ದಿನಾ ಒಂದೇ ತಿಂಡಿ ತಿಂದು ನಿಮ್ಗೆ ಬೋರ್ ಆಗಲ್ವಾ? ಅವಾಗವಾಗ ಚಪಾತಿ ಕುರ್ಮಾ. ಹೋಗಿ ಮೊದ್ಲು ಹೇಳಿದ ಕೆಲಸ ಮಾಡು ಹೋಗೆ. ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಗುಣವೇ ಅತ್ಯುತ್ತಮ. ಈ ತರದ ಬೋರಿಂಗ್ ಡೈಲಾಗ್ ಅನ್ನ ನಾನೇ ಸುಮಾರು ಸರ್ತಿ ಹೇಳಿದ್ದೀನಿ. ಸುಮಾರು ಆಡ್ ನಲ್ಲಿ ಸುಮಾರು ಸರ್ತಿ. ಒಳ್ಳೊಳ್ಳೆ ಆಡ್ಸ್ ಎಲ್ಲ ಇಂಥ ಜನರಿಗೆ ಬಂದು ಸಿಗತ್ತೆ. ಅದೇ ಗುರುಜಿ ಹೇಳ್ತಿದ್ದು. ಅದು ಪರ್ಫೆಕ್ಟೇ. ಹಲೋ, ಇಲ್ಲಿ ಬಂದು ಕೂತ್ಕೊಳ್ಳಿ, ಕೇಳ್ತೀನಿ. ಏನ್ ಕೆಲ್ಸ ಈಗ? ಗಂಗಾಗೆ ನಾಳೆ ಒಂದು ಆಲ್ಬಮ್ ಇದೆ, ನನಗೆ ಟಿವಿ ಆಡ್. ಹಾಗಾದ್ರೆ ಇವತ್ತು ನಾವು ಫುಲ್ ಫ್ರೀ ಅಜ್ಜಿ. ಆಫೀಸ್ ರಜಾ. ಹಾಗಾದ್ರೆ ನೀನು ಮನೆಗೆ ಹೋಗಲ್ವಾ? ಇಲ್ಲ ಅಜ್ಜಿ, ನಾನು ಹೋಗ್ಲಿಲ್ಲ. ಅಮ್ಮನ ಮುಖ ನೋಡಿದ್ರೇನೆ ನನಗ್ ಬೇಜಾರು, ಕೋಪ ಎಲ್ಲ ಬರುತ್ತೆ. ಸಿಕ್ತಿರೋ ಹಣದಲ್ಲಿ ಒಂದ್ ಪಾಲ್ ಕೊಡ್ತಾ ಇದ್ದೀನಿ. ATM ಎಲ್ಲ ಯೂಸ್ ಮಾಡ್ತಿದ್ದಾರೆ. ಆಮೇಲೆ ಹೊಸದಾಗಿ ಯಾವನ್ ಜೊತೆನೋ ತಿರ್ಗಾಡ್ತಿದ್ದಾರೆ. ಕೆಲವು ಮಹಿಳೆಯರ ಜೀವನ ಹಾಗೇ ಕಣಮ್ಮ. ಎಷ್ಟು ಆಲೋಚನೆ ಮಾಡಿದ್ರೂ ಹಿಡಿತಕ್ಕೆ ಸಿಗಲ್ಲ. ಅಜ್ಜಿ, ಗುರೂಜಿ ಹೇಳಿ ಒಬ್ಳು ಹುಡುಗಿ ಇಲ್ಲಿ ಪೇಯಿಂಗ್ ಗೆಸ್ಟ್ ಆಗಿ ಬರ್ತಾ ಇದ್ದಾಳೆ. ಅವಳು ಕೂಡ ತುಂಬಾ ಪಾಪ ಅಂತ ನಾನು ಕೇಳಿದ್ದೀನಿ. ದಯವಿಟ್ಟು ಅವಳನ್ನ ರ್ಯಾಗ್ ಮಾಡಬೇಡಿ ಪ್ಲೀಸ್. ಬರ್ಲಿ ಬರ್ಲಿ, ನಾನ್ ಮೊದ್ಲು ನೋಡ್ತೀನಿ. ನೀವು ಫ್ರೀ ಆಗಿದ್ದೀರಲ್ವಾ, ನಾವು ಒಂದು ನಾಟು ಕೋಳಿ ತಗೊಂಬರೋಣ. ಚೆನ್ನಾಗಿ ಖಾರ ಅರ್ದು ಚೆನ್ನಾಗಿ ತಿನ್ನೋಣ. ಲೋಲಾ, ಈ ಮುದ್ಕೆ ಸಾಯೋವರೆಗೂ ಬರೀ ತೆಂಗಿನಕಾಯಿ ಹಾಕಿಡ್ಬೇಕು. ಮೇಲೆ ಹೋಗಿ ಬಿದ್ದು ಸಾಯ್ಲಿ, ದೊಡ್ಡ ಪುಟ್ಟು. ಹಲೋ ಗುರೂಜಿ, ನಾನಿಲ್ಲೇ ಇದ್ನಿ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಓ ಗಂಗಾ, ನೀ ಇಲ್ಲೇ ಇದೆಯಾ? ಹೌದು, ಗುರೂಜಿಯವರ ಮಾಡೆಲ್ಗಳು ಬದುಕ್ತಿರುವಂತ ಸ್ವರ್ಗನೇ ಈ ಭಾರ್ಗವಿ ನಿಲಯ. ಕಾರ್ತಿಕ, ಇವಳೇ ನಾನು ಹೇಳಿದ ಹುಡುಗಿ ಡಯಾನಾ. ಹಾಯ್. ವಿಷಯ ಎಲ್ಲ ನಾನು ನಿನ್ನೆ ಫೋನ್ನಲ್ಲೇ ಹೇಳ್ದೆ ಅಲ್ವಾ? ಹೇಳಾಯ್ತು ಸರ್. ಅಜ್ಜಿ ಇವಾಗ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಕೆಲವೊಮ್ಮೆ ಸಿನಿಮಾ ಚಾನ್ಸ್ ಬರುತ್ತೆ, ಮತ್ತೆ ಚಾನೆಲ್ಸ್ ನಿಂದನೂ ಕರೀತಾರೆ. ಆರೋಗ್ಯ ನಮ್ಮಿಂದ ಸ್ಟ್ರಾಂಗ್. ಅದೇ ತಾನೇ ಸ್ಟ್ರಾಂಗ್ ಜನರೇಷನ್. ಆ ಹಳೆಯ ನಿಷ್ಠೆಯ ಬಲ. ಏನಿದ್ರು ಇವಳನ್ನ ಕಚ್ಚೋಕೆ ಮಾತ್ರ ಸಾಧ್ಯ, ಕಚ್ಚಿ ಬಿಸಾಡಬಾರ್ದು ಅಷ್ಟೇ. ಓಕೆ ಸರ್. ಓಕೆ ದೆನ್. ಬಾಯ್ ಸರ್. ಕಾರ್ತಿಕ, ಹಾ. ಒಂದ್ ನಿಮಿಷ. ಎಸ್ ಸರ್. ಅದೇ ಆ ಹುಡುಗಿ ಅವಶ್ಯಕತೆಗಳು ಏನಿದ್ರು ನನ್ನ ಹತ್ರ ಹೇಳ್ಬಿಡು. ನೀನು ಚೆನ್ನಾಗಿ ನೋಡ್ಕೋಬೇಕು, ಅವಳನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು. ಒಂದು ಒಳ್ಳೆ ಹುಡುಗಿ ಅವಳು. ನಾನು ಪಾಪದವಳೆ ಸರ್. ನೋಡಿ ಅಲ್ಲಿ ಹೋಗ್ತಾ ಇದ್ದಾಳಲ್ಲ ಗಂಗಾ, ಅವಳು ಪಾಪದವಳೆ. ಎಲ್ಲರೂ ನನಗೆ ಬೇಕಾಗಿರೋರೆ, ಯಾರನ್ನೂ ಮರೆಯಲ್ಲ. ನನಗದ್ ಗೊತ್ತಿದೆ ಸರ್. ಬನ್ನಿ ಕಾಫಿ ಕುಡ್ದೋಗಿ. ಲೋಲನ ಸ್ಪೆಷಲ್. ಅಯ್ಯೋ ಬೇಡಪ್ಪ, ಈಗ ನಾನು ಆ ಕಡೆ ಇಲ್ಲ. ಆ ಥರ ಸ್ವಭಾವ ಇಲ್ಲದವರು ಇದ್ದಾರಂದ್ರೆ ಅದು ನೀವೇ ಸರ್. ದೇವರು ಎಲ್ಲರನ್ನೂ ಕಾಪಾಡಲಿ, ಅದೇ ನನ್ನ ಪ್ರಾರ್ಥನೆ ಅಷ್ಟೆ.